ಫ್ರೆಂಡ್ಸ್, ನೀವು ಇದೇ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಕೋಡ್ಬಳೆ ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗರಿಯಾಗಿ ಕೋಡ್ಬಳೆ ಆಗಿದೆ. ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಮಾಡಿದ್ದೀನಿ, ಇಷ್ಟು ಈಸಿಯಾಗಿ ಕೋಡ್ಬಳೆನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಏನೆಲ್ಲ ಹಾಕಿದ್ದೀನಿ ಅಂತ ನಿಮಗೆ ವಿವರವಾಗಿ ತಿಳಿಸ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಏನಪ್ಪ ಇವಳು ಬರೀ ಮುದ್ದೆ ಇಟ್ಬಿಟ್ಟು ವೀಡಿಯೋ ಮಾಡ್ತಾಳೆ ಅನ್ಕೋಬೇಡಿ. ಬರ್ತೀನಿ, ಸ್ವಲ್ಪ ಇಲ್ಲಿ ಸ್ಟವ್ನ ಕಮ್ಮಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಕೋಡ್ಬಳೆ ತೋರಿಸ್ತಾ ಇದ್ದೀನಿ ನಿಮಗೆ. ಕೋಡ್ಬಳೆ ಇಟ್ಟು ಇದು ಫ್ರೆಂಡ್ಸ್. ಯಾಕಂದರೆ ಸುಮ್ಮನೆ ಕೂತಿದೆ, ಎಲ್ಲ ಕೆಲಸ ಆಗಿತ್ತು ಫ್ರೆಂಡ್ಸ್. ನಂದು ಕೆಲಸ ಎಲ್ಲ ಆಗಿ ಕೂತಿದ್ನಲ್ಲ, ಅದಕ್ಕೆ ಒಂದೆರಡು ಕೋಡ್ಬಳೆ ಮಾಡಬೇಕು. ಈಗ ಹೆಂಗೂ ಮಳೆ ಬತ್ತಿತ್ತಲ್ಲ, ತಿನ್ನಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಮಾಡಿದ್ದೀನಿ. ಬನ್ನಿ, ಈಗ ನಿಮಗೆ ನಾನು ತೋರಿಸ್ತೀನಿ ಹಿಟ್ಟು ಯಾವ ರೀತಿ ಇದೆ ಅಂತ. ಕಾಣಿಸ್ತಾ ಇದೆಯಾ? ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಲೂ ತೋರಿಸ್ತೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಾನು ಸ್ವಲ್ಪನೇ ನಾದಿ ಇಟ್ಕೊಂಡಿದ್ದೀನಿ. ಇದು ಶೆಲ್ಪು ತುಂಬ ಚಿಕ್ಕದು ಫ್ರೆಂಡ್ಸ್. ಬನ್ನಿ, ಒಂದೆರಡು ನೀರು ಕುಡಿಯೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಷ್ಟನ್ನು ನಾದಿ ಇಟ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ಯಾವ ರೀತಿ ಇದನ್ನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ. ಕೋಡ್ಬಳೆನ ಫ್ರೆಂಡ್ಸ್, ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಈಗ ನಿಮಗೆ ಒಂದೊಂದಾಗಿ ಹೇಳ್ತೀನಿ. ನೀವು ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇದು ನೀವೆಲ್ಲರೂ ಮಾಡಿರ್ತೀರಿ, ಅಂತ ಏನು ಕಷ್ಟ ಅಂತ ಏನಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ಹಾಕಿರೋದನ್ನ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಒಂದು ಯಾವುದರಲ್ಲಿ ನೀವು ಯಾವ ಕಪ್ ತಗೋತೀರಾ ಅದರಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪು ಹುರ್ಗಡ್ಲೆ ಅಂತಾರೆ, ಒಬ್ಬೊಬ್ಬರು ಕಡಲೆ ಅಂತಾರೆ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಕಡಲೆ ಅಂತೀವಿ. ಅದನ್ನು ಅರ್ಧ ಕಪ್ನ ಫ್ರೆಂಡ್ಸ್ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡು ಯಾವ ಅಕ್ಕಿ ಹಿಟ್ಟನ್ನು ಉರಿಯೋ ಹಾಗಿಲ್ಲ ಫ್ರೆಂಡ್ಸ್. ಇದರಲ್ಲಿ ನೀವು ಚಕ್ಲಿಗೆ ಬೇಕಾದರೂ ಮಾಡ್ಕೋಬೋದು, ಕೋಡ್ಬಳೆಗೆ ಬೇಕಾದರೂ ಮಾಡ್ಕೋಬೋದು. ಅದಕ್ಕೆ ಮಾಡ್ಕೋಬೇಕು ಅಂತ ಏನಿಲ್ಲ. ಅದಾದಮೇಲೆ ಫ್ರೆಂಡ್ಸ್, ನೀವೇನು ಮಾಡಿ, ಅದಕ್ಕೆ ಫ್ರೆಂಡ್ಸ್ ನಾನು ಸ್ಲೋವಾಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪು ಕಡಲೆ ಹಿಟ್ಟು. ಕಡಲೆ ಅಂದರೆ ಫ್ರೆಂಡ್ಸ್, ಕಡಲೆನ ಪುಡಿ ಮಾಡ್ಕೋಬೇಕು ನೀವು. ಕಡಲೆ ಹಿಟ್ಟು ಅಂದರೆ ಬೋಂಡದ್ದು ಅಂತ ತಿಳ್ಕೊಬೇಡಿ. ಅದಾದಮೇಲೆ ಫ್ರೆಂಡ್ಸ್, ನೀವು ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಸ್ವಲ್ಪ ಹಾಕೊಳ್ಳಿ. ಇಲ್ಲ ಅಂದರೆ ಫ್ರೆಂಡ್ಸ್, ನೀವು ರುಬ್ಕಳ್ಳು ಬೇಕು ಇದಕ್ಕೆ, ಅದನ್ನು ಹೇಳ್ಕೊಡ್ತೀನಿ. ನಾನು ಸ್ವಲ್ಪ ಖಾರದ ಪುಡಿನೇ ಹಾಕಿದೆ. ಆಮೇಲೆ ಫ್ರೆಂಡ್ಸ್, ಇನ್ನೆರಡು ಇದಿಷ್ಟು ಮಾಡ್ಕೊಂಡ್ಮೇಲೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಇಲ್ಲ ಅಂದರೂ ತೊಂದರೆ ಇಲ್ಲ. 2 ಸ್ಪೂನು ಎಣ್ಣೆನೇ ಕಾಯಿಸಿ ಬಿಟ್ಕೊಳ್ಳಿ. ಅಕ್ಕಿನ ಇದು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತೀನಿ ಅಂದರೆ ಒಂದು 3-4 ಸ್ಪೂನ್ನ ಕಾಯಿಸಿ ಬಿಟ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ಎಳ್ಳು ಬಿಳಿದಾದರೂ ಹಾಕಿ ಕರಿದಾದರೂ ಹಾಕಿ. ನನಗೆ ಊರಿಂದ ತಂದು ಕೊಟ್ಟಿದ್ರು, ಹಂಗಾಗಿ ಕರಿ ಎಳ್ಳಿತ್ತು, ಅದನ್ನೇ ಹಾಕಿದ್ದೀನಿ ನಾನು. ಕರಿ ಎಳ್ಳು ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಅದರೊಳಗಡೆ ಫ್ರೆಂಡ್ಸ್. ನೋಡಿ, ಇದರೊಳಗೆ ಕರಿ ಎಳ್ಳು ಬ್ಲ್ಯಾಕು ಕಾಣಿಸ್ತಾ ಇದೆ ನಿಮಗೆ. ಹೇಳಿದ್ನಲ್ಲ ಫ್ರೆಂಡ್ಸ್. 13 ಆದಮೇಲೆ ನೀವೇನು ಮಾಡಬೇಕು, ರುಬ್ಬದೀಗ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕೊಳ್ಳಿ. ಕೊಬ್ಬರಿ ಹಾಕೊಂಡ್ರೆ ತುಂಬ ಒಳ್ಳೆಯದು. ಕೊಬ್ಬರಿ ಎಲ್ತ್ಗೂ ಒಳ್ಳೆಯದು. ಒಣ ಕೊಬ್ಬರಿ ಒಂದಿಷ್ಟು ನಿಮ್ಮ ಕೈಯಲ್ಲಿ ಒಂದಿಷ್ಟು ಆಗಲ್ಲ. ಒಣ ಕೊಬ್ಬರಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಕಡಲೆ ನೀವೇನಾದರೂ ಅದರೊಳಗೆ ಪುಡಿ ಮಾಡ್ಕೊಂಡಿಲ್ಲ ಅಂದರೆ ಇದರೊಳಗೆ ಹಾಕ್ಕೊಂಡು ರುಬ್ಕೋಬೋದು. ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫ್ರೆಂಡ್ಸ್ ಕ್ಲೀನಾಗಿ ಗಂಧದಂಗೆ ರುಬ್ಕೊಂಡು ಈ ಹಿಟ್ಟಿಗೆ ಕಲಿಸ್ಕೋಬೇಕು. ಯಾವುದಕ್ಕೆ? ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಅದರೊಳಗೆ ಹಾಕೊಳ್ಳಿ. ಯಾಕಂದರೆ ನೀರು ಕಮ್ಮಿನೇ ತಗೊಳುತ್ತೆ. ಈಗ ಎಣ್ಣೆ ತುಪ್ಪನೂ ಕಾಯಿಸ್ಕೊಂಡು ಅದರೊಳಗಡೆ ಹಾಕೊಂಡ್ರ. ಅದಾದಮೇಲೆ ಇಲ್ಲಿ ಜೀರಿಗೆ, ಕೊಬ್ಬರಿ ಮತ್ತು
ಉಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ನಾವು ಕರ್ಬೇವಿನ ಸೊಪ್ಪನ್ನ ಯಾವಾಗಲೂ ಪುಡಿ ರೀತಿ ಮಾಡಿ ತಿಂದರೆ ನಮ್ಮ ಶರೀರಕ್ಕೆ ಎಲ್ಲ ಸೇರ್ಕೊಳ್ಳುತ್ತಂತೆ. ಅದರಲ್ಲಿ ಅದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದಂತೆ. ಹಂಗಾಗಿ ಫ್ರೆಂಡ್ಸ್, ಅಷ್ಟನ್ನು ಗಂಧದಂಗೆ ಉಪ್ಪು ಯಾಕೆ ಅದರೊಳಗೆ ಹಾಕೊಳ್ಳಿ ಅಂದರೆ ಅದೆಲ್ಲ ಗಂಧದಂಗೆ ನುರಿಯುತ್ತೆ. ಅದಾದಮೇಲೆ ಫ್ರೆಂಡ್ಸ್, ನೀವು ಮತ್ತೆ ಪುಡಿ ಒಳಗಡೆಗೆ ಎಳ್ಳು, ಒಂದೆರಡು ಜೀರಿಗೆ ಹಾಕೊಳ್ಳಿ. ಜೀರಿಗೆ ಯಾಕೆ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಅದು ನಮ್ಮ ಹೆಲ್ತ್ಗೂ ಒಳ್ಳೆಯದು ಅಂತ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಅದೆಲ್ಲನೂ ರುಬ್ಕೊಂಡ್ಮೇಲೆ ಫ್ರೆಂಡ್ಸ್, ಅದೆಲ್ಲನೂ ರುಬ್ತಿದ್ದಂಗೆ ನೀವೇನು ಮಾಡಬೇಕು ನೋಡಿ, ಯಾವ ರೀತಿ ಇದೆ ಇಟ್ಟು. ಈಗ ಇಷ್ಟನ್ನ ನಾನು ಅಲ್ಲಿ ಒಲೆ ಮೇಲೆ ಬಿಡೋಕ್ಕೆ ಒತ್ತಿಟ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ರುಬ್ಕೊಂಡ್ಮೇಲೆ ನೀವು ಎಣ್ಣೆ, ತುಪ್ಪ ಅದನ್ನೆಲ್ಲ ಅದಕ್ಕೆ ಹಾಕಿದ್ಮೇಲೆ ಕುದಿಯೋ ಥರ ನೀರು, ಸ್ವಲ್ಪನೇ ನೀರು ತಗೊಳುತ್ತೆ, ಜಾಸ್ತಿ ತಗೊಳ್ಳಲ್ಲ. ಯಾಕೆಂದರೆ ಫ್ರೆಂಡ್ಸ್, ಈ ರುಬ್ಬಿರೋದನ್ನೆಲ್ಲ ನೀವು ಅದರೊಳಗಡೆನೇ ಹಾಕತ್ತೀರಲ್ಲ, ಚೆನ್ನಾಗಿ ನೀರನ್ನ ಕುದಿಸ್ಕೋಬೇಕು. ಬರೀ ನೀರು, ಇನ್ನೇನಿಲ್ಲ. ಫಸ್ಟು ಫ್ರೆಂಡ್ಸ್, ನೀವು ಎಣ್ಣೆ, ತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನೋಡ್ಕೋಬೇಕು. ಬೇಕಾದ್ರೆ ಅದರಲ್ಲೇ ಕಲಿಸ್ಕೊಂಡ್ರೂ ಸರಿ ಹೋಗುತ್ತೆ. ಸರಿ ಇಲ್ಲ ಅಂದರೆ ಯಾವುದಕ್ಕೂ ಸ್ವಲ್ಪ ನೀರನ್ನ ನೀವು ಕುದಿಸಿ ಇಟ್ಕೋಬೇಕು. ಕುದಿಸಿ ಇಟ್ಕೊಂಡ್ಮೇಲೆ ಫ್ರೆಂಡ್ಸ್ ನೋಡಿ, ಇಟ್ಟು ಈ ಥರ ಬೆಣ್ಣೆ ಥರ ಕಾಣಿಸ್ತಾ ಇದೆಯಾ. ನಾನು ಫ್ರೆಂಡ್ಸ್ ನಮ್ಮ ಶೆಲ್ಫ್ನ ಯಾವಾಗಲೂ ತೊಳ್ಕೊಂಡು ಒರೆಸ್ಕೊಂಡು ಅದ್ರ ಮೇಲೆ ಮಾಡೋದು. ನೋಡಿ ಫ್ರೆಂಡ್ಸ್, ಕೋಡ್ಬಳೆನೂ ತೋರಿಸ್ತೀನಿ ನಿಮಗೆ. ಒಂದು ಸಹ ಕೋಡ್ಬಳೆ ಮುರಿದಿಲ್ಲ, ಅದನ್ನು ಅಲ್ಲಿ ತೋರಿಸ್ತೀನಿ. ಈಗ ಫ್ರೆಂಡ್ಸ್, ನಿಮಗೆ ಫಸ್ಟು ಇಟ್ಟು ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲೇ ಬೇಕಾದ್ರೆ ನೀವು ಚಕ್ಲಿನೂ ಮಾಡ್ಕೋಬೋದು, ಎರಡಕ್ಕೂ ಸೇಮು ಫ್ರೆಂಡ್ಸ್. ಯಾವುದೇ ರೀತಿ ರವೆ ಹಾಕಿಲ್ಲ. ಆಮೇಲೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ರವೆ ಐಟಮು, ಮೈದದ ಐಟಮು ನಾವು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಬೇಕು. ಮನುಷ್ಯ ವಾರಕ್ಕೊಂದ್ಸರಿ ಯಾವಾಗಾದರೂ ತಿನ್ನಬೇಕು ಅಂತಾರೆ. ಚಪಾತಿ, ಇದು ಮೈದದ ಚಪಾತಿ, ಅದು ಇದು ಪೂರಿ ಇದೆಲ್ಲ ಮಾಡ್ತಾರಲ್ಲ. ನೋಡಿ ಫ್ರೆಂಡ್ಸ್, ಒಂದು ಚೂರು ನಾನು ಎಣ್ಣೆ ಏನು ಸರ್ಕೊಂಡಿಲ್ಲ, ಹೆಂಗಿತ್ತು ಇಟ್ಟು ಅದೇ ಥರ ಕೋಡ್ಬಳೆನ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ, ಒಂದು ಎಲ್ಲೂ ಸಹ ಮುರಿದಿಲ್ಲ. ಇಷ್ಟನ್ನು ಹಾಕೊಂಡು ಫ್ರೆಂಡ್ಸ್, ನೀವು ಏನು ಮಾಡಬೇಕು, ಕ್ಲೀನಾಗಿ ನಾದ್ಕೋಬೇಕು. ಒಂದು 5 ನಿಮಿಷ ಫ್ರೆಂಡ್ಸ್. ಅಂತ ಏನು ಜಾಸ್ತಿ ಹೊತ್ತೇ ನಾದಬೇಕು ಅಂತ ಏನಿಲ್ಲ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ನೋಡಿ, ಅಲ್ಲೇ ನಿಮಗೆ ಹಿಟ್ಟನ್ನ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕೋಡ್ಬಳೆ ಅಂತ. ಇನ್ನೂ ಒಂದು ಬ್ಯಾಚ್ನ ನಾನು ನಿಮ್ಮ ಮುಂದೆನೇ ರೆಡಿ ಮಾಡಿ ಇಟ್ಕೊತೀನಿ, ಬನ್ನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ನಾನು ಯಾಕೋ ಕೂತಿದ್ದೆ, ಎಲ್ಲ ಕೆಲಸ ಆಗಿ, ಇನ್ನು ರೈಸು ಮಧ್ಯಾಹ್ನ ಮಾಡಿದ್ದೇ ಇತ್ತು. ಹಂಗಾಗಿ ಫ್ರೆಂಡ್ಸ್, ತಡಿ ಮಳೆ ಬತ್ತಾಯ್ತಲ್ಲ, ಬಟ್ಟೆ ಐರನ್ ಮಾಡೋದು ಇರಲಿ ಅಂದ್ಬಿಟ್ಟು ಬಂದು ಫ್ರೆಂಡ್ಸ್, ಸುಮ್ಮನೆ ಅಕ್ಕಿ ಹಿಟ್ಟು ನಮ್ಮ ಮನೇಲಿ ಯಾವಾಗಲೂ ನಿಮಗೆ ಗೊತ್ತು ಬಿಡಿಸಿಟ್ಟಿರ್ತೀವಿ. ಈ ಸಲ ಅಕ್ಕಿ ಸ್ವಲ್ಪನೇ ಇತ್ತು. ಈಗ 5 kg ತಂದಿದ್ದೀನಿ ಫ್ರೆಂಡ್ಸ್, ಅದನ್ನು ಮಾಡಿಸ್ಕೊಂಡು ಬರಬೇಕು. ಈಗ ನಿಮಗೆ ಗೊತ್ತಲ್ಲ, ಮಳೆ ಜಿಟಿ 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 ಅಂತ ಹಿಡ್ದೈತೆ, ಅದಕ್ಕೋಸ್ಕರ ಬಿಡಿಸ್ಕೊಬರಕ್ಕೆ ಹೋಗಲಿಲ್ಲ. ಇನ್ನೊಂದೇ ದಿನಕ್ಕೆ ನಮ್ಮ ಮನೇಲಿ ರೊಟ್ಟಿಗೆ ಅಕ್ಕಿ ಹಿಟ್ಟಾಗೋದು ಫ್ರೆಂಡ್ಸ್ ಖಾಲಿ ಆಯಿತು. ನೋಡಿ ಫ್ರೆಂಡ್ಸ್, ಇದೇ ರೀತಿ. ಆಮೇಲೆ ಎಳ್ಳು ಮತ್ತು ಜೀರಿಗೆ ಹಾಕೊಳ್ಳಿ ಅದರೊಳಗೆ. ಇನ್ನು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಘಮ ಘಮ ಅಂತವೆ. ಒಂದು ಕೋಡ್ಬಳೆನು ಫ್ರೆಂಡ್ಸ್ ಮುರಿಲಿಲ್ಲ. ಈಗ ಅಲ್ಲಿ ನಿಮಗೆ ಬೇಯಕ್ಕೆ ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಇದೊಂದು ಮಸ್ತ್ ತೋರಿಸ್ತೀನಿ ನಿಮಗೆ. ನೋಡಿ ನೋಡಿ ಫ್ರೆಂಡ್ಸ್, ಈ ಥರ ಪ್ರೆಸ್ ಮಾಡಿ, ಒಂದು ಚೂರು ಎಲ್ಲೂ ಸಹ ಹೊಡಿಲಿಲ್ಲ. ನೀವೇ ನೋಡಿ, ನಿಮಗೆ ಸಣ್ಣಕ್ಕೆ ಬೇಕು ಅದು ಫ್ರೆಂಡ್ಸ್ ನಿಮ್ಮ ಇಷ್ಟ. ನಾನು ಯಾವಾಗಲೂ ಒಂದು ಮೀಡಿಯಮೇ, ಯಾವುದೇ ಅಡುಗೆ ಮಾಡಿದ್ರೂ ಅಷ್ಟಿದೆ. ಬನ್ನಿ ಫ್ರೆಂಡ್ಸ್, ಈಗ ಯಾವ ಥರ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ ಬೇಯಕ್ಕೆ ಹಾಕಿದ್ದೀನಿ, ನೀವೇ ನೋಡಿ, ಯಾವುದು ಒಡೆಯಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್, ನಾನು ಈ ಕಡೆ ಬೇಯಿಸಿಟ್ಟಿರೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಬೇಯಿಸಿ ಇಟ್ಟಿರೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಅಷ್ಟು ಗಟ್ಟಿಯಾಗಿದೆ. ನಾನು ಮುರಿದಿಲ್ಲ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಷ್ಟಾಗಿದೆ ಲಾಸ್ಟಲ್ಲಿ ನೋಡೋಣ. ಒಂದು 1/4 kgದು ನಾನು ಮಾಡಿರೋದು. ನೋಡಿ ಫ್ರೆಂಡ್ಸ್, ಈ ಥರ ಯಾವಾಗಲೂ ಒಂದು ಟೈಮ್ ಮಾಡೋಕ್ಕೆ ಏನು ತಗೊಳ್ಳಿ ಫ್ರೆಂಡ್ಸ್. ನಾನು ಯಾವಾಗಾದರೂ ಏನಾದರೂ ತಿನ್ನಬೇಕು ಅಂದರೆ ಈ ಥರ ಆವಾಗಲೇ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಈ ಕಡೆ ಇನ್ನೂ 1-2 ರೆಡಿ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ನಾವು ಯಾವುದೇ ಎಣ್ಣೆ ತಿಂಡಿ ಬೇಯಿಸಿದ್ರು ನೋಡಿ, ಈ ಥರ ಎಣ್ಣೆ ಬೇಯುವಾಗ ಅವು ನೊರೆ ಎಲ್ಲ ಕಮ್ಮಿ ಆಗಬೇಕು.
ಕಾಣಿಸ್ತಾ ಇದ್ದ ಫ್ರೆಂಡ್ಸ್, ಇದರಲ್ಲಿ ನೋಡಿ ಎಲ್ಲ ಗುಳ್ಳೆ ಗುಳ್ಳೆ ಕಮ್ಮಿ ಆಯಿತು. ಒಂದು ಚೂರು ಗುಳ್ಳೆ ಬರಬಾರ್ದು. ಆವಾಗ ನೀವು ತಿಳ್ಕೋಬೇಕು, ಯಾವುದು ಚಕ್ಲಿ ಆಗಲಿ ಕೋಡ್ಬಳೆ ಆಗಲಿ ನೀವು ಯಾವುದೇ ಎಣ್ಣೆ ತಿಂಡಿನ ಬೇಯಿಸ್ರಿ, ಈಗ ಗುಳ್ಳೆ ಗುಳ್ಳೆ ಅದು ಒಂದು ಚೂರು ಇಲ್ಲ, ಕಮ್ಮಿ ಆಗ್ತಾ ಬಂದಿದೆ ನೋಡಿ. ಇನ್ನೊಂದು ಚೂರು ಕಮ್ಮಿ ಆಗೋಗುತ್ತೆ. ನಿಮ್ಗೆ ಹೆಂಗೆ ಬೇಕು ಗರಿ ಗರಿ ಆಗಬೇಕಾ ಗರಿ ಗರಿಯಾಗೆ ಬೇಯಿಸ್ಕೊಳ್ಳಿ. ಈಗ ಫ್ರೆಂಡ್ಸ್ ನೋಡಿ ಇದೆಲ್ಲ ನೊರೆ ನಿಂತೋಯ್ತು, ಇನ್ನೊಂದು ಚೂರಿದೆ. ಇವೇನು ಎಣ್ಣೆನೂ ಜಾಸ್ತಿ ಕುಡಿಯೋಲ್ಲ ಫ್ರೆಂಡ್ಸ್, ಆ ಥರ ನೋಡಿ ಫ್ರೆಂಡ್ಸ್. ಇನ್ನೊಂದು ಚೂರು ಅದು ನೊರೆ ಕಮ್ಮಿ ಆಗಬೇಕು. ಯಾವಾಗೇ ನೀವು ಎಣ್ಣೆ ಐಟಮ್ ಬೇಯಿಸಿದ್ರು ಇದೇ ರೀತಿ ಇದು ಈ ರೀತಿ ಕಮ್ಮಿ ಆಗಬೇಕು. ಈ ಟೈಮಲ್ಲಿ ನಾವು ಫ್ರೆಂಡ್ಸ್ ಇದನ್ನು ತೆಗಿಬೇಕು. ಫ್ರೆಂಡ್ಸ್, ನೀವು ಯಾವಾಗ ಎಣ್ಣೆ ತಿಂಡಿ ಬೇಯಿಸಿದ್ರು ಸ್ಟವ್ನ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಆವಾಗ ನಿಮಗೆ ಏನು ಒತ್ತಲ್ಲ, ಮುರಿಯಲ್ಲ, ಏನೂ ಆಗಲ್ಲ. ಫ್ರೆಂಡ್ಸ್ ನೋಡ್ತಾ ಇದ್ದೀರಿ, ಈಗ ನೀವು ನೋಡ್ತಿದ್ದಂಗೆ ಆ ಗುಳ್ಳೆ ಎಲ್ಲ ಕಮ್ಮಿ ಆಯಿತು. ಈ ಟೈಮಲ್ಲಿ ನಾವು ಫ್ರೆಂಡ್ಸ್ ಅದನ್ನು ತೆಗಿಬೇಕು. ಎಲ್ಲನೂ ಗಟ್ಟಿಯಾಗಿ ಬೇಯಿಸಿ ನೋಡಿ ಫ್ರೆಂಡ್ಸ್. ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಅದು ಬಿಟ್ಟಾಗ ನೋಡಿ. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಅದನ್ನು ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆನೇ ತೆಗಿತಾ ಇದ್ದೀನಿ. ಎಲ್ಲ ನೊರೆ ನಿಂತೋಯ್ತು ನೋಡಿ ಫ್ರೆಂಡ್ಸ್. ಈ ಕಲರ್ ಬಂದಿದೆ, ಗೋಲ್ಡನ್ ಕಲರು. ನಾವು ಯಾವಾಗ ಎಣ್ಣೆ ತಿಂಡಿ ಬೇಯಿಸಿದ್ರು ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಕೋಡ್ಬಳೆನು ಫ್ರೆಂಡ್ಸ್ ಮುರಿದಿಲ್ಲ. ಈಗ ಫ್ರೆಂಡ್ಸ್ ಇನ್ನೊಂದು ಬ್ಯಾಚ್ನ ಹಾಕೋಣ ಬನ್ನಿ. ಒಂದೊಂದು ಸೆಕೆಂಡ್ ಬಿಟ್ಟು ಹಾಕಿದ್ರೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಾವು ಅದು ಎಣ್ಣೆಯಿಂದ ತೆಗ್ದಿರ್ತೀವಲ್ಲ ಅದು ಒಂಚೂರು ಬಿಸಿ ಆಗಬೇಕು. ಈಗ ಫ್ರೆಂಡ್ಸ್ ಮತ್ತೆ ಹಾಕ್ತೀನಿ ನೋಡಿ. 1 2. ಯಾವಾಗಲೂ ಎಣ್ಣೆ ಪದಾರ್ಥನ ಫ್ರೆಂಡ್ಸ್ ನೀವು ಬೇಯಿಸ್ಬೇಕಾದ್ರೆ ಹುಷಾರು, ಮುಖಕ್ಕೆ ಆರಿಸ್ಕೊತೀರ ನೋಡಿ ಫ್ರೆಂಡ್ಸ್. ಎಷ್ಟು ಹಾಕಿದ್ದೀನಿ ನಾನು? 4 3 7. ಇನ್ನೂ ಒಂದು ಹಾಕ್ಬೋದು, ಇಲ್ಲೇ ತಟ್ಟೆಲೆ ವಸ್ತು ಹಾಕ್ತೀನಿ. ಹಾಕಿ ಫ್ರೆಂಡ್ಸ್ ನೀವು ಒಂದು 5 ನಿಮಿಷ ಆಗೋ ತನಕ ಅದನ್ನೇನು ಟಚ್ ಮಾಡಬೇಡಿ, ಅವೇ ಮೇಲೆ ಬರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಒಂದು ಕೋಡ್ಬಳೆನೂ ಸಹ ಮುರಿದು ಹೋಗಿಲ್ಲ. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ನಾನೀಗ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ, ಒಂದು ಅಕ್ಕಿ ಹಿಟ್ಟು ತಗೊಂಡ್ರೆ ನೀವು ಅರ್ಧ ಹುರ್ಗಡ್ಲೆನ ಪುಡಿ ಮಾಡ್ಕೋಬೇಕು. ಯಾವ ಮೈದಾ ಯಾವುದು ಸೇರಿಸ್ಬೇಡಿ ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೆ ನಿಧಾನದಲ್ಲಿ ನಾನು ಏನೇನು ಹಾಕಿದ್ದೀನಿ ಎಲ್ಲನೂ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈಗ ಬೇಯ್ತಾ ಇರೋದನ್ನು ತೋರಿಸಿದ್ದೀನಿ, ಬೇಯ್ದಿರೋದನ್ನು ತೋರಿಸಿದ್ದೀನಿ, ಬೆಂದಿರೋದನ್ನ ಫ್ರೆಂಡ್ಸ್. ಒಂದು ಕೋಡ್ಬಳೆನೂ ಸಹ ಮುರಿದೋಗಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ರೆಡಿಯಾಗಿದೆ. ಇನ್ನೂ 2 ಸೆಕೆಂಡ್ ಬೇಯಲಿ ಫ್ರೆಂಡ್ಸ್. ಈಗಲೇ ನಾವು ಉಲ್ಟಾ ಮಾಡೋದು ಬೇಡಿ, ಆವಾಗ ಮುರಿದು ಹೋಗುತ್ತೆ ಅದು. ನೀವು ಹಾಕಿ ಒಂದು ಸ್ವಲ್ಪ ಒಂದು 5 ನಿಮಿಷ, ಒಂದು 3 ನಿಮಿಷ ಅವು ಬೇಯಲಿ. ಬೆಂದ ಮೇಲೇ ನೀವು ತೆಗಿಬೇಕು ಫ್ರೆಂಡ್ಸ್. ಇನ್ನೇನು ಎಲ್ಲ ಮನೆಯಲ್ಲೇ ಇರ್ತದೆ. ನೀವು ಇವೆಲ್ಲ ಜೀರಿಗೆ, ಎಳ್ಳು, ಅಕ್ಕಿ ಹಿಟ್ಟು, ಕಡಲೆ ಇವೆಲ್ಲ ನಾವು ಡೈಲಿ ಉಪಯೋಗಿಸೋ ವಸ್ತು ಅಲ್ವಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಉಲ್ಟಾ ಮಾಡ್ತಾಯಿದ್ದೀನಿ. ಒಂದೊಂದೇ ಉಲ್ಟಾ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲನೂ ಉಲ್ಟಾ ಮಾಡಿದ್ದೀನಿ ನಿಮ್ಮ ಮುಂದೆ. ಅದನ್ನು ಹಂಗೆ ಫ್ರೆಂಡ್ಸ್ ಒಂದು 5 ನಿಮಿಷ ಪೂರ್ತಿ ಬೇಯಬೇಕು. ಆಗೋಯ್ತು ನೋಡಿದ್ರಲ್ಲ ಫ್ರೆಂಡ್ಸ್. ನಾನೊಂದು 1/4 kg ಮಾಡಿದೆ. ಒಂದು ಅರ್ಧ ಗಂಟೆನೂ ಟೈಮ್ ತಗೊಳ್ಳಿಲ್ಲ. ಅದಕ್ಕೆ ನನ್ನ ಮಗಳು ಬಂದ್ಬಿಟ್ಟು ಈಗ ಕೋಡ್ಬಳೆ ಮಾಡ್ತಾ ಇದೆಯಾ ಮಮ್ಮಿ ಅಂದ್ಕೊಂಡು ಹೋದ್ಲು. ಅವಳು ಡ್ಯೂಟಿ ಮುಗಿಸ್ಕೊಂಡು ಬಂದಲ್ಲ, ನಾನು ಸ್ವಲ್ಪ ಹಿಟ್ಟು ಕಲಿಸ್ಕೊಡ್ಬ ಮಗ ಅಂದೆ. ಅವಳು ಯಾವುದೋ ಫೋನ್ ಬಂತು, ಹಂಗೆ ಹೋದ್ಲು. ಈಗ ಮಾಡ್ತಾ ಇದೆಯಾ ಕೋಡ್ಬಳೆನ ಅಂದ್ಕೊಂಡು ಹೋದ್ಲು. ಇನ್ನು ಫ್ರೆಂಡ್ಸ್ ನೋಡಿ ಈ ಥರ
ಉಲ್ಟಾ ಸೀದಾ ಅದೇ ಒಂದೇನು ನೀವು ಆ ಥರ ಏನು 2-3 ಸಲ ಏನು ಹಾಕೋ ಹಾಗಿಲ್ಲ, ಅದೇ ಎಲ್ಲ ಬೇಯುತ್ತೆ. ಈಗ ಫ್ರೆಂಡ್ಸ್ ನಾನು ಎಷ್ಟು ಬೇಯಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಗರಿ ಗರಿ ಆಗಿರೋ ಕೋಡ್ಬಳೆ ರೆಡಿಯಾಗಿದೆ. ನಿಮ್ಮ ಮುಂದೇನೆ ಫ್ರೆಂಡ್ಸ್, ನೋಡೋಣ, ಲೆಕ್ಕ ಹಾಕೋಣ ಬನ್ನಿ. 1 2 4 6 8 10 12 14 16 18 20 22 24 26 28 30 ಫ್ರೆಂಡ್ಸ್. ಇಲ್ಲಿ 30 ಇದೆ, ಬೇಯಿಸೋದು 6 ಇದೆ, 36 4 40 45 ಕೋಡ್ಬಳೆ ಆಗಿದೆ ಫ್ರೆಂಡ್ಸ್. 45 ಕೋಡ್ಬಳೆ ಆಗಿದೆ. ಈಗ ನಿಮಗೆ ನಾನು ಮುರಿದು ತೋರಿಸ್ಬೇಕಲ್ಲ, ಆರಿರೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಆರಿ ಹೋಗಿರೋದನ್ನ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಒಂದು ಕೋಡ್ಬಳೆನೂ ಸಹ ಒಡೆದೋಗಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಮೊಬೈಲಲ್ಲಿ ಲೈಟ್ ಹೋಯ್ತು. ಬಂತು. ಇದೇ ರೀತಿ ಫ್ರೆಂಡ್ಸ್ ನೀವು ಮನೆಯಲ್ಲೇ ಟೋಟಲ್ ಫ್ರೆಂಡ್ಸ್ 46. ನಾನು ಆವಾಗೊಂದು ಚಿಕ್ಕದನ್ನ ತಿಂದಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಕೋಡ್ಬಳೆನೂ ಆಯಿತು. ಪ್ಲೀಸ್ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್, ಹತ್ರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ.